ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದರೆ ಮಾರ್ನಿಂಗ್ ಮಾಡಿದ ತಕ್ಷಣ ಅಕ್ಕ ಬಂದಿದ್ದಾರೆ, ಇಬ್ಬರು ಅಕ್ಕಗಳು ಬಂದಿದ್ದಾರೆ. ಸೊ ನಮ್ಮ ಚಿಕ್ಕಮ್ಮ ನನ್ನ ಅಕ್ಕ ಅಂತ ಇರೋದು. ಸೊ ಇವಾಗ ನಾನು ಏನು ತಂದಿದ್ದಾರೆ ಅಂತ ಅನ್ಬಾಕ್ಸ್ ಮಾಡ್ತೀನಿ ಗೈಸ್. ಬನ್ನಿ, ನಮ್ಮಮ್ಮ ಏನೇನೋ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಪೇರು ಏನು ಹೇಳಿದ್ನಲ್ಲ ನೋಡಿ, ಫ್ರೆಶ್. ಹಾಂ ಹಾಂ, ಪೇರು ಒಂದು ಕಳಿಸೋರೆ, ಮತ್ತು ಚೂಡ, ಚಕ್ಲಿ, ಪುರಿ, ಇದು ರೆಡ್ ಕಲರ್ ಪುರಿ ಬರುತ್ತಲ್ಲ ಅದು, ಆಮೇಲೆ ಶೇಂಗಾದೊಳಗೆ ಎಷ್ಟು ದಿನ ಆಯ್ತು ಗೊತ್ತಾಗಲ್ಲ. ನಾನು ಮನೆಗೆ ಹೋಗ್ಬಿಟ್ಟು 3 months ಮೇಲೆ ಆಯಿತು. ಎಲ್ಲ ಮಿಸ್ ಮಾಡ್ಕೊಂತಾರೆ. ದಿಸ್ ಈಸ್ ಮನೇಲಿ ಮಾಡಿರೋ ಉಪ್ಪಿನಕಾಯಿ ಎಲ್ಲ ಇದು. ಇದು ಅವಲಕ್ಕಿ ಚೂಡ, ಚಟ್ನಿ ಗೈಸ್. ನಮ್ಮ ಕಡೆ ಫೇಮಸ್ ಚಟ್ನಿ ಇದು. ಇದು ಉಂಡಿ ಸಾಕು, ರವದ ಉಂಡಿ. ಇದು ತುಪ್ಪ ಅನ್ಸುತ್ತಲ್ಲ, ತುಪ್ಪ ಮನೆಯಲ್ಲಿರೋ ತುಪ್ಪ. ಇದು ಚಟ್ನಿ ಗೈಸ್. ಹೋಳಿಗೆ ನೋಡಿ ನಮ್ಮ ಟಾಮಿಗೆ. ಏಯ್ ನಡಿ, ಸರಿ ಸರಿ ಇದ್ರಾಗ ಅದಾವು ಬುತ್ತಿ ಒಂದಿದೆ ಗೈಸ್, ತೋರಿಸ್ತೀನಿ. ಇದು ಅಲ್ಲಿ ಇಟ್ಬಿಡು ಅಷ್ಟೇ. ಏನು ಕೆಳಗೆ ಅದು ಇತ್ತು ಪ್ಲಾಸ್ಟಿಕ್ ಕ್ಯಾರಿ ಬೇಕು. ಇದೆಲ್ಲ ಹೆಂಗೆ ತೊಗೊಂಡು ಬಂದ್ರಿ ನಾನು? ಇದೆಲ್ಲ ಚೀಲ, ಅದು ಬಸ್ಸಿ. ಚಪಾತಿ, ಮಾದೇಲಿ, ಶೇಂಗಾ ಪಲ್ಯ. ಇವಾಗ ನಾನು ಮೊದಲು ಫ್ರೆಶ್ ಅಪ್ ಆಗಿಬಿಟ್ಟು ಮಾದೇಲಿ ತಿನ್ನುತ್ತಂತೆ, ಸ್ವೀಟ್ ಮಾದೇಲಿ. ನಮ್ಮ ರೊಟ್ಟಿ ಮೇಲೆ ನೋಡಿ ನಮ್ಮ ಟಾಮಿ ಹೆಂಗೆ ಆಟ ಆಡ್ತೈತೆ. ಟಾಮಿ ಯಾರು ಬಂದಿರು ಬಂಗಾರಿ? ನಾವು ಇದ್ದಾಗ ಅವಾಗಿನ ಚಿಕ್ಕ ಪಾಪು ಇತ್ತಲ್ಲ, ಅವಾಗ ಬಂದಿದ್ಲು. ಇಷ್ಟೇ ಸಣ್ಣದಿತ್ತು ಅವಾಗ ತಗೊಂಡು ಆಟ ಆಡ್ಸಿತ್ತು. ಇನ್ನಾದ್ರೂ ನೆನಪಿತ್ತು. ಏನು ಮಾಡಲ್ಲ ನೋಡಿ, ಹೆಂಗೆ ಕೊಡುತ್ತೆ, ತಗೊಳುತ್ತೆ, ಉಡುತ್ತೆ. ಚಪಾತಿ ತಿಂತೀರಿ ನೀವು ನೋಡ್ರಿ ಹುಡುಗ. ಏನು ಹಂಗೆ ಹಾಕೊಂಡಿದ್ಯಾ? ಎಲ್ಲ ಕೇಳ್ತಾರೆ ನನಗೇನು ಬರೀ ಟಾಮಿನೇ ತೋರಿಸ್ತೀಯ ವ್ಲಾಗಲ್ಲಿ ಅಂತ. ಎಸ್ ಟಾಮಿನೇ ತೋರಿಸ್ತೀನಿ. ಏನು ರೆಡಿ ಆಗ್ತಾ ಇದ್ದಾಳೆ, ಇವಾಗ ಆಫೀಸಿಗೆ ಹೋಗ್ತಿದ್ದಾಳೆ. ಸೊ ನಾವು ಹೋಗ್ತೀವಿ, ಅತಿ ಶೀಘ್ರದಲ್ಲಿ ಜಾಯ್ನ್ ಆಗ್ತೀವಿ ಆಫೀಸ್ಗೆ. ಅವರೆಲ್ಲ ಆಫೀಸ್ ಜಾಯ್ನ್ ಆಗೋದೆಲ್ಲ ಪಾರ್ಟಿ, ಅದು ಓನ್ ಬಿಸ್ನೆಸ್. ಓನು ಈ ಸರ್ಗೆ ಇವಾಗ ಲುಲ್ಲು ಮೊಲಿ ಕರ್ಕೊಂಡು ಹೋಗ್ಬೇಕಂತೆ, ಗೇಮ್ಸ್ ಆಟ ಆಡ್ತಾರಂತೆ ಗೈಸ್. ಕಾಲಿಗೆಲ್ಲ ಏಟ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಬೇಡ ಅಂತ ಇದ್ದೀವಿ ನಾವು. ನಾನು ಏನೂ ಮಾಡ್ಕೊಳ್ಳಲ್ಲ, ಹೋಗೋಣ ಅಂತ ಇದ್ದಾನೆ. ಸೊ ಕರ್ಕೊಂಡು ಹೋಗೋಣ ಅಂತ ಓಕೆನಾ ಗೈಸ್? ಅಲ್ಲಿ ನೋಡಿ ನೋಡಿದ್ರಾ ಹೆಂಗಿದೆ? ಅದಕ್ಕೆ ಎಲ್ಲರೂ ಈಗ ಚಿಕನ್ ಮಟನ್ ತಿಂದರೆ ಇದಕ್ಕೆ ಪೇಮೆಂಟ್ ಬೇಕಾಗಿದೆ ಗೈಸ್. ಊಟ ಮಾಡ್ತಾ ಇದ್ದೀವಿ ಗೈಸ್. ಇವಾಗ ನಾನು ಸರ್ ಡೈಲಿ ಒಂದೇ ಪ್ಲೇಟಲ್ಲಿ ಊಟ ಮಾಡೋದು. ಪ್ಲೇಟ್ ಇಲ್ಲ ಅದಕ್ಕೆ, ಇಲ್ಲ ಹಂಗೇನಿಲ್ಲ. ಇದು ಊಟ ಆಯಿತು, ಎಲ್ಲ ಆಯಿತು. ಇಷ್ಟು ದಿನ ಬಟ್ಟೆನೇ ವಾಶ್ ಮಾಡಿರಲಿಲ್ಲ ಗೈಸ್, ಎಲ್ಲ ಇಟ್ಬಿಟ್ಟಿದೆ. ನಮ್ಮ ಅಮ್ಮ ಅಂತ ಚಿಕ್ಕಮ್ಮ ಎಲ್ಲ ವಾಶ್ ಮಾಡಿಕೊಡ್ತಾರೆ, ಚಿಕ್ಕಮ್ಮ ಆ್ಯಂಡ್ ಅಕ್ಕ. ಬ್ಲ್ಯಾಂಕೆಟ್ಸು ಅದೆಲ್ಲ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲಾದರೂ ಆಚೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಗೇಮ್ಸ್ ಆಡಿಸ್ತೀನಿ. ನಮ್ಮ ತಮ್ಮ ಬಂದಿದ್ದಾನಲ್ಲ.
ಸೊ ರೆಡಿ ಆಗಿಬಿಟ್ಟು ಹೋಗುವ ಬನ್ನಿ ಗೈಸ್. ಇವಾಗ ನಾವು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದ್ವಿ. ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ, ಲುಲ್ಲು ಮಾಲಿಗೆ ಹೋಗ್ತಾ ಇದ್ದೀವಿ. ಸೊ ಬಿಸಿಲಿದೆ ಜಾಸ್ತಿ ಗೈಸ್, ನನಗೆ ಅದಕ್ಕೆ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಅವ್ರ ಪಾಪ ಊರಿಂದ ಬಂದಿದ್ದಾರಲ್ಲ, ಸೊ ಕರ್ಕೊಂಡು ಹೋಗ್ಬಿಟ್ಟು ಅವನೇನೋ ಗೇಮ್ ಆಡ್ತಾನಂತೆ ನನ್ನ ತಮ್ಮ. ಫಸ್ಟ್ ಟೈಮ್ ಅವ್ನು ಬೆಂಗಳೂರಿಗೆ ಬಂದಿರೋದು. ಸೊ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಊಬರ್ ಬುಕ್ ಮಾಡಿದ್ದೀವಿ. 2 to 3 ಮಿನಿಟ್ಸ್ ತೋರಿಸ್ತದೆ. ಸೊ ಬನ್ನಿ, ಇವಾಗ ನಾವು ಕ್ಯಾಬಲ್ಲಿ ಕುತ್ಕೊಂಡಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಕಾರಲ್ಲಿ ಕುತ್ಕೊಂಡ ತಕ್ಷಣ ಆಫೀಸ್ ಹೊರಟಾಯ್ತು ಇವಾಗ. ಸೊ ನಿದ್ದೆ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಎಲ್ರಿಗೂ ನಿದ್ದೆ ಮಾಡ್ತಾರೆ. ಅವ್ರಿಗೆ ಒಂದು ಡೌಟು ಅಂದರೆ ಅಲ್ಲೆಲ್ಲ ಇಲ್ಲಲ್ಲ ನಮ್ಮ ಕಡೆ ಊಬರ್ ಸಿಸ್ಟಮ್ ಇಲ್ಲಲ್ಲ. ಫೋನಲ್ಲಿ ಬುಕ್ ಮಾಡಿದ್ರು ಇವ್ರು ಹೆಂಗೆ ಕೆಳಗೆ ಬರ್ತಾರೆ ಕಾರ್ದವರು ಅಂತ. ಫೋನಲ್ಲಿ ಬುಕ್ ಮಾಡಿ ಅವರೆಲ್ಲ ನಂಬರ್ ನಿಮ್ಗೆ ಕೊಟ್ಟಿರ್ತಾರೆ ಅಂತ ಕೇಳಿದ್ರು. ಇಲ್ಲ, ಫೋನಲ್ಲಿ ಬುಕ್ ಮಾಡಿದ್ರೆ ಕೆಳಗಡೆ ಬರ್ತಾರೆ ಅಂತ ಹೇಳ್ತೀವಿ. ಇದು ಊಬರ್ ಸಿಸ್ಟಮ್ ಎಲ್ಲ ಏನಿಲ್ಲ, ಇನ್ನೂ ಬಂದಿಲ್ಲ. ಬರುತ್ತೆ ಅತಿ ಶೀಘ್ರದಲ್ಲಿ. ಸೊ ನಾವೇ ಫಸ್ಟ್ ಟೈಮ್ ಬಂದಾಗ ಊರಿಂದ ಬಂದಾಗ ನಮಗೆ ಗೊತ್ತಿರಲಿಲ್ಲ ಊಬರ್ ಬುಕ್ ಮಾಡೋದು ಬುಕ್ ಮಾಡ್ತೀವಿ ಅಂತ. ಅವಾಗೆಲ್ಲ ಆಟೋದವರೆಲ್ಲ ಕೇಳಿದಷ್ಟು ಅಮೌಂಟ್ ಕೊಟ್ಬಿಟ್ಟು ಬರ್ತಿದ್ವಿ. ಇವಾಗೆಲ್ಲ ಸಿಸ್ಟಮ್ ಚೇಂಜ್ ಆಗಿಬಿಟ್ಟಿದೆ. ಬನ್ನಿ ಹೋಗುವ. ಶ್ರೇಯನ್ ಹಾಯ್ ಮಾಡು. ಏನು ಆಟ ಆಡ್ತೀಯೋ? ಹಾಂ, ಎಲ್ಲ ಅಂದರೆ ಏನು ಗೊತ್ತಿಲ್ಲ. ಏನದವೆಲ್ಲ ಆಟ ಆಡ್ತೀವಿ. ಸೊ ಗೈಸ್, ಇವಾಗ ನಾವು ಲುಲ್ಲು ಮಾಲಿಗೆ ಬಂದಿದ್ದೀವಿ. ಇವಾಗ ಲಿಫ್ಟಲ್ಲಿ ನೋಡಿ ಹಂಗಾಗುತ್ತೆ. ಎಲ್ಲ ಹೊಸದು ಗೈಸ್ ಅವ್ರಿಗೆ ಇವಾಗ ಪಾಪ. ಸ್ಲೋ. ಸೊ ಇವಾಗ ನಮ್ಮ ಮಮ್ಮಿಗೂ ಬಾ ಅಂತ ಹೇಳ್ತೀನಿ. ನಮ್ಮ ಮಮ್ಮಿ ಬರಲ್ಲ. ಬಾ ಅಮ್ಮ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತೀನಿ. ನಾನು ಇರೋವರೆಗೂ ಅಷ್ಟೇ ಬೆಂಗಳೂರಲ್ಲಿ. ಆಮೇಲೆ ಯಾರು ಬರ್ತೀರಂದ್ರೂ ಯಾರು ಇಲ್ಲಿ ತೋರ್ಸೋಕ್ಕಿರಲ್ಲ ಅಂತ ಹೇಳ್ತೀನಿ. ಬಟ್ ಬರಲ್ಲ. ಸೊ ಇವಾಗ ನಾವು ಗೇಮ್ ಸೆಷನಿಗೆ ಹೋಗಿ ನಾವು ಬಂದಾಗ ಏನಿರಲಿಲ್ಲ, ಎಲ್ಲ ಹೊಸದು ಮಾಡಿದ್ದಾರೆ ನೋಡಿ. ಇದು ನಾನು ಮಾತಾಡೋದು ಕೇಳಿಸಿದ್ರೆ ಎಲ್ಲ ಗೊತ್ತಿಲ್ಲ. ಫುಲ್ 360 ಡಿಗ್ರಿ ನಿಂತ್ಕೊಂಡ್ಮೇಲೆ ತಿರುಗಿಸ್ತಾರಲ್ಲ, ಆ ಥರ ರೊಟೇಟ್ ಮಾಡ್ತಾರಲ್ಲ ಅದು. ಇದೆಲ್ಲ ಮೇಲೆ ಹೋಗೋದು. ಸೊ ಸ್ವಲ್ಪ ಇವಾಗ ಆಟಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಗೈಸ್. ನಾನು ಮಾತಾಡೋದು ಕೇಳಿಸಲ್ಲ. ಸೊ ಗೈಸ್, ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಸಿಂಗಲ್ ಗೇಮನ್ನು ಟಿಕೆಟ್ ಕಟ್ ಆಗುತ್ತೆ ಅಂದ್ಕೊಂಡಿದ್ದೆ. ನನಗೆ ಮನಿ ಕಟ್ ಆಗುತ್ತೆ ಅಂತ. ಬಟ್ ಇದನ್ನು ನಾವು 1000 ರೂಪೀಸಿಗೆ ಒಂದು ಕಾರ್ಡ್ ತೊಗೋಬೇಕು. ಸೊ ನಮ್ಗೆ ಯಾವುದು ಆಟ ಆಡೋಕ್ಕೆ ಇಷ್ಟ ಆಗುತ್ತಲ್ಲ ಅದು ಆಟ ಆಡಬೇಕು. ಬ್ಯಾಲೆನ್ಸ್ ಉಳಿದ್ರೆ 5 year ವಾರಂಟಿ ಇರುತ್ತೆ ಅಷ್ಟೇ. ಬರ್ರಿ ಇವಾಗ ನಾವು ಇದನ್ನು ಸಿಂಕಿಂಗ್ ಸ್ಪಾಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಫುಲ್ ಭಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಟ್ರೈ ಮಾಡೋಣ. ಗೈಸಲ್ಲಿ ಏನಂದರೆ ಹೈಟ್ ಚೆಕ್ ಮಾಡಿಬಿಟ್ಟು ಆಚೆ ಬಿಡೋದು. 130 ಸೆಂಟಿಮೀಟರ್ ಕಡಿಮೆ ಇದ್ದರೆ ಬರಲ್ಲ. ಸೊ ಗೈಸ್, ಅಲ್ಲಿ ಸಿಂಕಿಂಗ್ ಸ್ಪಾಟಲ್ಲಿ ನಮ್ಮದು ಆಗಲಿಲ್ಲ, ಬೇಡ ಅಂತ. ಬಿಕಾಸ್ ಅವ್ನ ಹೈಟು 130 ಸೆಂಟಿಮೀಟರ್ ಇನ್ನೂ ಕಡಿಮೆ ಇದೆ ಅಲ್ಲ. ಸೊ ಇವಾಗ ಮತ್ತೆ ಬೇರೆ ಆಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಆಡಕ್ಕೆ ಹೋಗಿದ್ದಾರೆ. ನಾನು ಹೋಗ್ಬೇಕು ಅನ್ಕೊಂಡೆ, ಬಟ್ ಬೇಡ. ನೋಡಿ ಗೈಸ್, ಇಬ್ಬರಿಗೆ ಬರ್ತಾ ಇಲ್ಲ ಆಟ ಆಡೋಕ್ಕೆ. ನೋಡಿ ಗೈಸ್, ಅವನು ನನ್ನ ಕಾರ್ ಬರುತ್ತೆ ನನಗೆಲ್ಲ ಗೊತ್ತಾಗುತ್ತೆ ಅನ್ಕೊಂಡು ನೋಡಿ ಅಂತ ಕಾಣಿಸ್ತಾ ಇದ್ದಾರಾ? ಅಲ್ಲ ವಿದ್ಯಾ,
ಅಲ್ಲೆಲ್ಲ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮಿಸ್ಟರ್ DIY ಬಂದಿದ್ದೀವಿ. ಯಾಕಂದರೆ ನನಗೆ ಹೇರ್ ಟೈ ಮಾಡೋವರೆಗೂ ಸಮಾಧಾನ ಇಲ್ಲ. ಸೊ ಒಂದು ಯಾವುದಾದ್ರೂ ಹೇರ್ ಕ್ಲಿಪ್ ತೊಗೊಂಡ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇದೊಂದು ತೊಗೊಂಡೆ ಗೈಸ್. ನನಗೆ ಇದು ಕ್ಲಿಪ್ ಬೇಕಾಗಿತ್ತು ಇವಾಗ ಸದ್ಯಕ್ಕೆ ಯೂಸ್ ಮಾಡೋಕ್ಕಂತ. ಸೊ 43 ರೂಪೀಸ್. ನೋಡಿ ಏನಿದೆ, ಏನೂ ಇಲ್ಲ ಇದರಲ್ಲಿ. ಸೊ ಬಟ್ ಕ್ಯೂಟ್, ಚೆನ್ನಾಗಿದೆ. ಪ್ರೈಸಸ್ ಎಲ್ಲ ರೀಸನೇಬಲ್ ಇದೆ. ಇಯರಿಂಗ್ಸ್ ಎಲ್ಲ ಜಸ್ಟ್ 41 ರೂಪೀಸ್. ಇವೆಲ್ಲ ಜುಡಿಯೋದೆಲ್ಲ 99 100 ರೂಪೀಸ್ ಹಾಕಿದ್ದಾರೆ ಗೈಸ್. ಎಲ್ಲ ಕ್ಯೂಟ್ ಆಗಿದೆ, ಬಟ್ ಎಲ್ಲ ಮೇ ಬಿ ಸ್ಟಾಕ್ ಎಲ್ಲ ಖಾಲಿ ಆಗಿದೆ ಅನಿಸುತ್ತೆ. ಆ್ಯಂಡ್ ನೋಡಿ ಮಗ್ಸ್. ಸೊ ಇವಾಗ ನಾವಿಲ್ಲಿದ್ದನ್ನು ತಗೊಂಡು ಹೋಗಬೇಕು. ಇವಾಗ ಹಸುವಾಗಿದೆ ಗೈಸ್. ಮಾರ್ನಿಂಗ್ ಯಾವಾಗ ಮಾರ್ನಿಂಗ್ ನಮ್ಮದವ್ರ ಚಿಕ್ಕಮ್ಮ ಅದೆಲ್ಲ ಬಂದಮೇಲೆ ಊಟ ಮಾಡಿದ್ವಿ, ನಾವು ಊಟ ಮಾಡಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ಊಟಕ್ಕೆ ಹೋಗೋಣ. ಇದು ತೊಗೊತಾನಂತೆ ಗೈಸ್. ಏನಿದು ಮ್ಯಾಜಿಕ್ ಪೆನ್ ಅಲ್ಲ, ಏನೋ ಅವಾಗಲೇನೋ ಅಂದೆ. ಡೈಮಂಡ್ ಪೆನ್ ಬೇಕಂತೆ ಗೈಸ್ ಒಂದು. ಹಾಂ, ಪೇಂಟ್ ಬಾಕ್ಸ್ ಇಲ್ಲ ಮನೆ ಒಳಗೆ. ಸೊ ಇದೊಂದು ಮತ್ತೆ ಎರಡು ತಗೊಂಡಿದ್ದಾನೆ. ಮತ್ತೆ ಯೂಸ್ ಮಾಡ್ತಿಲ್ಲ, ಇದನ್ನ ಮಾಡ್ತೀವಿ ಯೂಸ. ಇವಾಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಎಲ್ಲ ಆಟ ಆಡ್ಬಿಟ್ಟು ಎಲ್ಲ ಆಡಿದ್ದೀನಿ ಗೈಸ್, ಒಂದು ಬಿಟ್ಟಿಲ್ಲ. ಸೊ ನನ್ನ ಔಟ್ಫಿಟ್ ನೋಡಿ. ಡೋನೆಟ್ ಆರ್ಡರ್ ಮಾಡಿದ್ದೀವಿ. ಡೋನೆಟ್ಟು, ಪಿಜ್ಜಾ, ರೈಸ್ ಎಲ್ಲ ಮಾಡಿದ್ದೀವಿ. ಇನ್ನೂ ಬರ್ತಾ ಇದೆ. ಇವಾಗ ಹಸು ಆಗ್ತಾ ಇದೆ ಅಂತ ತಿಂತಾ ಇದ್ದೀವಿ. ಟೇಸ್ಟ್ ಹೇಳ್ತೀನಿ. ಟೇಸ್ಟ್ ಹಸು ಆಗ್ತಾ ಇದೆ. ಎಲ್ಲ ಕಡೆ 15 ಮಿನಿಟ್ಸು 20 ಮಿನಿಟ್ಸ್ ವೇಟಿಂಗ್ ಟೈಮ್ ಮಿನಿಮಮ್. ಬಿಡೋಕ್ಕಾಗಲ್ಲ ಗಾಡಿ. ನಾನು ತಿಂತೀನಿ ಸ್ವೀಟು. ಡೈಟ್ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ರೆ ನೋಡ್ಕೊಂಡು. ಹೆಂಗಾಯ್ತು? ಹಾಂ, ಹೆಂಗದ? ಅಷ್ಟೇ ಗೈಸ್, ತಿಂದ್ಬಿಟ್ಟು ಸಿಗ್ತೀನಿ. ಹಸು ಆಗಿದೆ. ಎಲ್ಲರೂ ಊಟ ಮಾಡ್ತೀವಿ. ಊಟ ಬಂದಿಲ್ಲ ಗೈಸ್, ವೇಟ್ ಮಾಡ್ತಾ ಇದ್ದೀವಿ ನಾವು ಊಟ ತರೋಕ್ಕೆ. ಹಸು ಆಗ್ತಾ ಇದೆ. ವಿಡಿಯೋನಲ್ಲ ತಿಂತಾಳೆ, ಅದೇ 2 ತೊಗೊಂಡಿನ ಶೇರ್ ಮಾಡ್ಕೊಳಕ್ಕೆ. ಆಮೇಲೆ ಬೇಕಂದ್ರೆ ಮಾಡ್ತೀನಿ, ಸುಮ್ಮನೆ ವೇಸ್ಟ್ ಮಾಡ್ತೀವಲ್ಲ ಅದು. ಸೊ ಇವಾಗ ವೇಟ್ ಮಾಡ್ಕೊಂಡು ಕೂತಿದ್ದೀವಿ. ಇನ್ನೂ ಕೊಟ್ಟಿಲ್ಲ ನಮಗೆ. ಇವತ್ತು ವೀಕೆಂಡ್ ಅಲ್ಲ, ಬಟ್ ಅದನ್ನು ಹೆಂಗೆ ಅನ್ನಿಸ್ತು ಸಾಯ್ತ್ರಕ್ಕ ಬೆಂಗಳೂರ? ಬ್ಲರ್ ಆಯ್ತು. ಹೆಂಗೆ ಅನ್ನಿಸ್ತು? ಏನು ಚಲೋ ಅನ್ನಿಸ್ತು. ಏನು ಡಿಫ್ರೆನ್ಸ್ ಅದ ಅಲ್ಲಿಗೆ ಇಲ್ಲಿಗೆ? ಇಲ್ಲಿ ಕಾಸ್ಟ್ಲಿ ಎಲ್ಲ. ನಮ್ಮ ಅಕ್ಕ ಹೇಳ್ತಾಯಿದ್ರು, ಅಲ್ಲಿಂದ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ನಾವು ಕ್ಯಾಬಿಗೆ ಎಷ್ಟು ಅಮೌಂಟ್ ಕೊಡ್ತೀವಲ್ಲ, ಇಲ್ಲೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿ ಅಷ್ಟು ಕೊಡಬೇಕಂತ. ಬೆಂಗಳೂರು ಕಾಸ್ಟ್ಲಿ ಇಲ್ಲ, ಬಟ್ ಇಲ್ಲಿ ಜಾಬ್ ಮಾಡೋರಿಗೆ ಓಕೆ ಅಷ್ಟೇ. ನಾರ್ಮಲಾಗಿ ಬರೀ ಜಸ್ಟ್ ಎಂಜಾಯ್ ಮಾಡ್ತೀವಿ ಅಂದರೆ ಸಾವಲ್ಲ ಗೈಸ್. ನೋಡಿ ಅಲ್ಲಿ ಅವ್ರು ಕುತ್ಕೊಂಡು ಹೆಂಗೆ ನಿದ್ದೆ ಮಾಡ್ತಾ ಇದ್ದಾರೆ. ಪಾಪ ಅವಾಗಿಂದ ನಿದ್ದೆ ಮಾಡ್ತಾ ಇದ್ದಾರೆ. ನಾವು ಬಂದು 1 ಅವರಿಂದ ನಿದ್ದೆ ಮಾಡ್ತಾ ಇದ್ದೀವಿ. ಸೊ ಊಟ ತಿನ್ಕೊಂಡು ಇವಾಗ ನಾವು ಕಮರ್ಷಿಯಲ್ ಸಿಟಿಗೆ ಹೋಗ್ತಾ ಇದ್ದೀವಿ. ಈಗ ಹೆಂಗಿತ್ತು ಪಿಜ್ಜಾ? ಯಾವ್ದು ಇಷ್ಟ ಆಯ್ತು? ಪಿಜ್ಜಾ ಇಷ್ಟ ಆಯಿತು, ಊಟ ಇಷ್ಟ ಆಯಿತು? ಪಿಜ್ಜಾ ಅವ್ರಿಗೆಲ್ಲ ಅದು ಹೊಸದು ಇಷ್ಟ. ನಾನು ಅವಾಗ ತಿಂತಾ ಇರ್ತೀವಿ. ಸೊ ಇವಾಗ ಕಮರ್ಷಿಯಲ್ ಸಿಟಿಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದಿದೆ ಅಂತ. ಮಳೆ ನೋಡಿ, ಸಾರಿ ಗೈಸ್, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬರ್ತಾ ಇದೆ ಮಳೆ. ಶಾಪಿಂಗ್ ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀವಿ. ಒಂದು ಕಡೆ ಶಾಪಿಂಗ್ ಮಾಡಿದ್ವಿ, ಇನ್ನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ವಿ ಆರ್ ಗೋಯಿಂಗ್ ಗೈಸ್. ನೋಡಿ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 7:30. ಬರಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಹೋಗೋಕ್ಕೆ 890.
ತೋರಿಸ್ತಾ ಇದ್ದ ಕ್ಯಾರಿಗೆ ಹೋಗೋಣ ಬಸ್ಸಿಗೆ ಹೋಗೋಣ ಮಳೆ ಬರ್ತಾ ಇದೆ ಇಲ್ಲಿ. ಕ್ಯಾಬಿನ್ ಪ್ರೈಸು ಆಟೋ 780 ಅಂತೆ. ಕ್ಯಾಬು ಕಾರು ಅಲ್ಲಿ ಕಮರ್ಷಿಯಲ್ ಸಿಟಿಲಿ ಇಟ್ಕೊಂಡು ಬಸ್ ಬುಕ್ ಮಾಡ್ತಾ ಇದ್ವಿ. 890 ತೋರಿಸ್ತು. ಇಲ್ಲಿ ಸಕಾಲದಲ್ಲಿ ಬಂದಿದ್ದೀವಿ 1400 ತೋರಿಸ್ತಿದ್ದೀವಿ. ಅದಕ್ಕೆ ಇವ್ರ ಪಾಪ ಮಾರ್ನಿಂಗು ಬಸ್ಸಿಂದ ಇಳಿದ ತಕ್ಷಣ ಕ್ಯಾಬ್ ಮಾಡ್ಕೊಂಡು ಬರ್ರಿ ಲಗೇಜ್ ಜಾಸ್ತಿ ಇದೆ ಅಂದರೆ ಇವರೇ ಬಸ್ಸಿಗೆ ಬಂದವ್ರೆ. ನಮ್ಗಾಗಲ್ವಾ? ನಾನಂತೂ ಡೈಲಿ ಬಸ್ಸಿಗೆ ಬರೋದು ಹೋಗೋದು ಮಾಡ್ತೀನಿ. ಇವಳೇ ಸ್ಪೆಷಲ್ ಇರೋದು ಇವಾಗ. ಗೈಸ್ ಇವಾಗ ನಾನು ಬಸ್ಸಿಗೆ ಹೋಗ್ತೀನಿ ಗೈಸ್. ನನ್ನ ಟಾಮಿ ಇದೆ ಅಲ್ಲ, ಸುಮ್ಮನೆ ಮಳೆ ಬರ್ತಾ ಇದೆ ಪಾಪ ಅಂದ್ಕೊಂಡ್ಬಿಟ್ಟು ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಇಲ್ಲ, ಇವಾಗೇನೆ ಬಸ್ಸಿಗೆ ಹೋಗ್ಬೇಕು ಇವಾಗ. ಏನೋ ಸಿದ್ದರಾಮಯ್ಯ ಫ್ರೀ ಮಾಡಿದ್ದಾನೆ, ನಮ್ಮಂಥವ್ರಿಗೆ ಇಂಥ ಟೈಮಲ್ಲೇ ಮಾಡಿರೋದು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಮಳೆ ಮಾತ್ರ ಸಖತ್ತಾಗಿ ಮಳೆ ಆಯ್ತು ಇಲ್ಲಿ. ನಮ್ಮ ಕಡೆ ಏನಾಗಿದೆ ಗೊತ್ತಿಲ್ಲ, ನಮ್ಮ ಮನೆ ಕಡೆ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್.